45 to 50 ಅದನ್ನೇ ಅದೇ ಮೆಥಡ್ ಇಟ್ಕೊಂಡು ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಮಿನಿಮಮ್ 45 to 50 ಅದನ್ನೇ ಅದೇ ಮೆಥಡ್ ಇಟ್ಕೊಂಡು ಕೋರ್ ಸಬ್ಜೆಕ್ಟ್ಸ್ ಹೇಳ್ಬಿಟ್ಟು ಕ್ಲಾಸ್ ಮಾಡ್ತಿದ್ದಾರೆ. ತುಂಬ ಹೆಲ್ಪ್ಫುಲ್ ಆಗ್ತಿದೆ. ಮತ್ತು ಅಪ್ಕಮಿಂಗ್ ಎಕ್ಸಾಮ್ಸ್ ಏನು ಪ್ರಿಪ್ರೇಟ್ರಿ ಫಸ್ಟ್ ಸೆಕೆಂಡು ಈಗ ಬರೋ ಫೆಬ್ರವರಿ 28 ಆ್ಯನ್ಯುವಲ್ ಎಕ್ಸಾಮ್ಗೂ ತುಂಬ ಹೆಲ್ಪ್ ಆಗ್ತಿದೆ. ಪ್ರಾಬ್ಲಮಲ್ಲಿ 4-5 ಮಾರ್ಕ್ಸಿಂದು ತುಂಬ ಇಂಪಾರ್ಟೆನ್ಸ್ ಕೊಡ್ತಿದ್ದಾರೆ. ಮತ್ತು ಟೈಮ್ ವೇಸ್ಟ್ ಮಾಡ್ದಂಗೆ ತುಂಬ ಹೆಲ್ಪ್ಫುಲ್ ಆಗಿದೆ ಈ ಕ್ಲಾಸಸ್. ರಿವಿಷನ್ ಮಾಡ್ದಂಗೆ ಹೋಗುತ್ತೆ, ನೆಕ್ಸ್ಟು ಕ್ಲಾಸ್ ಕೇಳ್ದಂಗೆ ಹೋಗುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ನಾವು ಅಟೆಂಡ್ ಮಾಡಲಿಲ್ಲ ಕ್ಲಾಸು ಅಂತಂದರೆ ಕಾಲೇಜಲ್ಲಿ ಇಲ್ಲಿ ಬಂದು ಕ್ಲಾಸ್ ಮಾಡ್ತಿದ್ದಾರಲ್ವ, ನಮಗೆ ರಿವಿಷನ್ ಆದಂಗೆ ಹೋಗುತ್ತೆ, ತುಂಬ ಚೆನ್ನಾಗಿ ಕ್ಲಾಸು ಮಾಡ್ತಾರೆ, ನಾವು ಕ್ಲಾಸ್ ಕೇಳ್ದಂಗೆ ಹೋಗುತ್ತೆ, ವರ್ಕ್ ಮಾಡ್ದಂಗೆ ಹೋಗುತ್ತೆ. ನೆಕ್ಸ್ಟು ಸ್ಟಡಿ ಮೆಟೀರಿಯಲ್ಸ್ ಕೂಡ ಕೊಡ್ತಾ ಇದ್ದಾರೆ, ತುಂಬ ಚೆನ್ನಾಗಿ ಕ್ಲಾಸ್ನ ಕೂಡ ಮಾಡ್ತಾ ಇದ್ದಾರೆ. ಯಾವುದೇ ತರಹದ ಅಡೆತಡೆ ಆಗಬಾರ್ದು ಅಂತೇಳ್ಬಿಟ್ಟು ಈಗಲಿದ್ದಾನೆ ಎಲ್ಲ ಕೋರ್ಸು ಅಂದರೆ PCMB ಏನಿದೆ 4 ಸಬ್ಜೆಕ್ಟು ಅಷ್ಟ್ರ ಬಗ್ಗೆನೂ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಮಕ್ಕಳು ಒಳ್ಳೆ ರಿಸಲ್ಟ್ ತಗೊಂಡ್ಲಿ, ಅವ್ರ ಜೀವನ ಮುಂದೆ ಚೆನ್ನಾಗಿರಲಿ ಅಂತ ಹೇಳ್ಬಿಟ್ಟು ಒಳ್ಳೊಳ್ಳೆ ಹಾಸ್ಟೆಲ್ಸು ಒಳ್ಳೊಳ್ಳೆ ಕಾಲೇಜಸ್ ಎಲ್ಲ ಸಿಗಬೇಕು ಅಂತ ಹೇಳ್ಬಿಟ್ಟು ಚೆನ್ನಾಗಿದೆ. ಎಲ್ಲದು ನಮಗೆ ಚೆನ್ನಾಗೇ ಎಲ್ಲ ಟೀಚ್ ಮಾಡ್ತಾ ಇದ್ದಾರೆ. ಮತ್ತು ಈಗ ಸೆಕೆಂಡ್ ಪಿ ಯು ಎಲ್ಲ ತುಂಬ ವಿದ್ಯಾರ್ಥಿಗಳಿಗೆ ಅವ್ರು ಬಂದಾಗಲಿದ್ದ ಬೆನಿಫಿಟ್ ಇದೆ. ಮತ್ತು ಅವ್ರು ಕೇಳ್ತಾರೆ, ನಾವು 1 ಗಂಟೆ ಒಂದು 2 ಅವರ್ ಮಾಡ್ತಾರೆ, ಅದರಲ್ಲಿ 1 ಅವರ್ ಕ್ಲಾಸ್ ಮಾಡಿ 1 ಅವರು ಸ್ಟಡಿ ಅವರ್ ಕೊಡ್ತಾರೆ. ಅದರಲ್ಲಿ ಯಾರ್ಯಾರು ಅವರಿಗೆ ಒಟ್ಟು ಟಾರ್ಗೆಟ್ ಅವ್ರನ್ನೇ ಎಬ್ಬಿಸಿ ಮಾಡ್ಬೇಕಂತಿದ್ರೆ ಅವರು ಸರ್ರು ಮತ್ತು ಅವ್ರನ್ನ ಎಬ್ಬಿಸಿ ಕ್ವಶನ್ ಕೇಳ್ತಾರೆ. ಅವ್ರು ಮತ್ತು ನಾವೇನನ್ನ ಕೇಳಿದ ತಕ್ಷಣ ಸಾಲ್ವ್ ಮಾಡಿಸ್ತಾರೆ, ಮತ್ತು ಡೌಟ್ ಇದ್ದರೆ ಕ್ಲಿಯರ್ ಮಾಡ್ತಾರೆ ಸರ್. ಸ್ಟಾರ್ಟ್ ಮಾಡಿ 1 ವೀಕ್ ಆದಮೇಲೆ ಸೆಕೆಂಡ್ ಟೆಸ್ಟ್ ಬಂತು ದ್ವಿತೀಯ PUC ವಿದ್ಯಾರ್ಥಿಗಳಿಗೆ. ಆ ಸೆಕೆಂಡ್ ಟೆಸ್ಟು ಮಕ್ಕಳಿಗೆ ಪಾಸಿಂಗ್ ಪ್ಯಾಕೇಜ್ ಆಗಿರ್ಬೋದು, ನೆಕ್ಸ್ಟು ಸ್ಕೋರ್ ಇಂಪ್ರೂವ್ಮೆಂಟ್ ಮಾಡೋದು, ಇದ್ರ ಬಗ್ಗೆ ನಾವು ಎಲ್ಲ ಲೆಕ್ಚರರ್ಸ್ ಫಿಸಿಕ್ಸು ಕೆಮಿಸ್ಟ್ರಿ ಮ್ಯಾಥ್ಸ್ ಲೆಕ್ಚರರ್ ನಮ್ಮ ಲೆಕ್ಚರ್ಸು ಗೈಡ್ ಮಾಡಿ ಚೆನ್ನಾಗಿ ಕೋಚಿಂಗ್ ಕೊಡ್ತಾ ಇದ್ದಾರೆ. ಅಪ್ ಟು ಎಕ್ಸಾಮ್ವರೆಗೂ ಈ 4 ಸಬ್ಜೆಕ್ಟು ನಿರಂತರವಾಗಿ ನಾವು ಕೋಚಿಂಗ್ ಕೊಟ್ಟು ಮಕ್ಕಳಿಗೆ ಒಳ್ಳೆಯ ಫಲಿತಾಂಶವನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ. ಆದರೆ ಫಲಿತಾಂಶವನ್ನು ಸುಧಾರಿಸುವ ನಿಟ್ಟಿನಲ್ಲಿ ಸಂಜೆ 5ರಿಂದ 7 ಗಂಟೆ 7:30 ತನಕನೂ ಮತ್ತು ಶನಿವಾರ ಭಾನುವಾರಗಳಂದು ಮತ್ತು ಸರ್ಕಾರಿ ರಜಾ ದಿನಗಳಂದು ಅವರಿಗೆ ಕಲಿಕೆಯಲ್ಲಿ ಯಾವುದೇ ಕೊಂಡಿ ಕಳಿಸಬಾರ್ದು, ಗ್ಯಾಪ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಮತ್ತು ಕಾಲೇಜಲ್ಲಿ ಮಾಡಿರುವಂತಹ ವಿದ್ಯಾಭ್ಯಾಸನ ಮತ್ತು ಪುನರ್ಮನನ ಮಾಡುವ ಉದ್ದೇಶದಿಂದ ಪ್ರತಿಯೊಂದು ವಿದ್ಯಾರ್ಥಿಗಳ ಇಂಡಿವಿಜುವಲ್ ಟ್ರ್ಯಾಕ್ ಮಾಡೋಕ್ಕೋಸ್ಕರ ಅದ್ರ ಮೂಲಕ ಈಗ ಬಾರ್ಡ್ರಲ್ಲಿರುವಂಥವ್ರೆಲ್ಲ ಪಾಸ್ ಆಗಬೇಕು, ಫಸ್ಟ್ ಕ್ಲಾಸ್ ಬರೋರೆಲ್ಲ ಸ್ವಲ್ಪ ಡಿಸ್ಟಿಂಕ್ಷನ್ ಬರೋಂಗಾಗಬೇಕು. அது உங்களை நல்ல மனிதர்களாக, பொறுப்புள்ள குடிமக்களாக, குடும்பத்தையும் தேசத்தையும் நேசித்து உயர்த்தும் சக்தியாக மாற வேண்டும். பல பேர் நாம் நினைக்கிறோம், நமக்கு நேரம் இல்லை, நம்முடைய பெற்றோர்களை பார்ப்பதற்கு கூட நேரம் இல்லை, பெற்றோரோடு ஒரு தொலைபேசியில் பேசுவதற்கு கூட நேரம் இல்லை என்று நினைக்கிறோம். நேரம் என்பது எல்லோருக்கும் பொதுவானது. கடவுளே இந்த மண்ணில் வந்து அவதரித்தாலும் அவனுக்கும் 24 மணி நேரம்தான். அந்த நேரத்தை நாம் எப்படி ஒதுக்குகிறோம், எப்படி பயன்படுத்துகிறோம் என்பதை பொறுத்துத்தான் நம்முடைய உயர்வு இருக்கிறது. அதை சரியாக செய்வது நம்முடைய கடமை என்றே நான் கருதுகிறேன். முதலாக ஸ்கூலுக்கு போனால் முதலிலே சொல்வார்கள் டைம் டேபிள் என்று சொல்வார்கள். நாம் எல்லாம் நினைப்போம் டைம் டேபிள் என்பது 10வது வரை தான் அல்லது +2 வரை தான். வாழ்க்கைக்கும் தேவை டைம் டேபிள் என்பதை நாம் மறந்துவிடக்கூடாது. யாரெல்லாம் சரியாக டைமை அலோகேஷன் பண்ணுகிறார்களோ அவர்கள்தான் மகத்தான வெற்றி பெறுகிறார்கள். The ancient Tamil work Naladiyar says knowledge has no limits, but the time given to us
acquired is highly limited. So we must utilize the time in the most righteous way. That is the only way that we not only we become knowledgeable, but we become more self-disciplined. It speaks the swan, which has the rare ability to separate milk from water. In the same way, from the vast ocean of information before you, you must learn to observe useful information and knowledge which will uplift you, and it will help you to uplift the society. The essence of this teaching is timeless. Life will always possess challenges. There will be distractions, there will be pressures, there will be obstacles. Therefore, think clearly, learn wisely, choose what is valuable, choose what is meaningful, acquire knowledge that strengthens the character, sharpens your mind, and your mind will automatically serve the society.